ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಈ 2026 ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಯಾವೆಲ್ಲ ಶುಭಾಶುಭ ಫಲಗಳಿದ್ದಾವೆ, ನಿಮ್ಮ ಜಾತಕಾನುಸಾರದಲ್ಲಿ ರಾಶಿಗನುಸಾರವಾಗಿ ಈ ವರ್ಷದಲ್ಲಿ ನಿಮ್ಮ ಒಂದು ಬದುಕು ಹೇಗೆ ಇರುತ್ತೆ ಅಂತಕ್ಕಂಥದ್ದನ್ನು ಈ ವರ್ಷದಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ, ಮೃಗಶಿರ ಅಂತಕ್ಕಂಥ ಈ 3 ನಕ್ಷತ್ರಗಳು ಕೂಡ ಸಂಯೋಜನೆ ಆಗಿ ಬರ್ತಕ್ಕಂಥದ್ದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ರವಿಯ ಸ್ಥಿತಿ, ನಕ್ಷತ್ರಕಾರಕನಾಗಿರ್ತಕ್ಕಂಥ ರವಿ ಮತ್ತು ರೋಹಿಣಿ ನಕ್ಷತ್ರಕಾರಕನಾಗಿರ್ತಕ್ಕಂಥ ಚಂದ್ರನು, ಮೃಗಶಿರ ನಕ್ಷತ್ರಕಾರಕನಾಗಿರ್ತಕ್ಕಂಥ ಕುಜ, ಅಂದರೆ ರವಿ ಚಂದ್ರ ಕುಜರ ಸಂಯೋಜನೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಇವರ ವೃಷಭ ರಾಶಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಶುಕ್ರನು. ಹಾಗಾಗಿ ನಿಮ್ಮ ಬದುಕು ಹೇಗಿರುತ್ತಪ್ಪ ಅಂದರೆ, ಎಲ್ಲವನ್ನೂ ಕೂಡ ನೀವು ಮಾಡಬೇಕಂತಕ್ಕಂಥ ಮನಸ್ಥಿತಿ ಸರ್ವತಾ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗತ್ತೆ. ಇಲ್ಲ, ಏನಾದರೂ ಮಾಡಬೇಕು ಅಂತಕ್ಕಂಥ ಆ ನಾಡಿ ಮಿಡಿತ ನಿಮ್ಮನ್ನು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ, ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರು ಭಾಳ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವ ಏನಪ್ಪ ಅಂದರೆ, ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ, ಕಲೆಗೆ ಪ್ರಾಮುಖ್ಯತೆ ಕೊಡ್ತೀರಾ, ಹಾಗೆ 4 ಜನದೊಟ್ಟಿಗೆ ನಾನು ಚೆನ್ನಾಗಿ ಕಾಣಬೇಕಂತಕ್ಕಂಥ ಒಳ್ಳೆ ಡ್ರೆಸ್ ಸೆನ್ಸ್ ಕೊಡಿರ್ತಕ್ಕಂಥವರು ವೃಷಭ ರಾಶಿಯವರು. ತನ್ನ ವಾತಾವರಣವನ್ನು ಸರ್ವತಾ ಯಾವಾಗಲೂ ಕೂಡ ಶುದ್ಧವಾಗಿಟ್ಕೊಳ್ಬೇಕು, ತನ್ನ ಮಿತ್ರರನ್ನು, ಬಂಧುಗಳನ್ನು ಎಲ್ಲರೊಟ್ಟಿಗೆ ಸಮಾನವಾಗಿ ಬೆಳೀಬೇಕಂತಕ್ಕಂಥ ಮನಸ್ಥಿತಿ ಈ ವೃಷಭ ರಾಶಿಯಲ್ಲಿ ಇದ್ದಂಥವ್ರಿಗಿರುತ್ತೆ. ಗುರುವು ಧನಕಾರಕನಾಗಿರ್ತಕ್ಕಂಥ ಗುರುವು, ಕುಟುಂಬಕಾರಕನಾಗಿರ್ತಕ್ಕಂಥ ಗುರುವು ನಿಮಗೆ ಮಿಥುನ ರಾಶಿಯಲ್ಲಿದ್ದು, ನಿಮ್ಮ ಈ 2026ನೇ ವರ್ಷ ನೀವು ಏನೇನು ಅಂದ್ಕೊಳ್ತಾ ಇದ್ದೀರಾ, ಇಲ್ಲಿ ತನಕ ಏನೆಲ್ಲ ನೀವು ಪ್ರಯತ್ನಪಟ್ಟು ಅದರಲ್ಲಿ ವಿಫಲತೆ ಕಾಣ್ತಾ ಇದ್ದೀರಾ, ಆ ಎಲ್ಲ ವಿಫಲತೆಗೂ ಕೂಡ ಖಂಡಿತ ಈ 2026 ನಿಮ್ಮ ಎಲ್ಲ ಅಂಕಿತವನ್ನು ಕೂಡ ಹೊಸ ಮೈಲಿಗಲ್ಲಾಗಿ ಬರೆಯುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಇಷ್ಟು ದಿನಗಳ ಕಾಲ ಯಾರು ಮದುವೆ ಆಗಿಲ್ಲ, ಖಂಡಿತ ಮದುವೆ ಆಗುತ್ತೆ. ಯಾರಿಗೆ ದೂರದ ಪ್ರಯಾಣವನ್ನು ಅಂದರೆ ವಿದೇಶಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಒಳ್ಳೆಯದಾಗುತ್ತೆ. ಹೊಸ ಜಾಬನ್ನು ಹುಡುಕಬೇಕು, ಹೊಸ ಜಾಬ್ಗೆ ನಾವು ಸೇರಬೇಕು, ಉದ್ಯೋಗಕ್ಕೆ ಸೇರಬೇಕು ಅಂದ್ಕೊಂಡಿದ್ದಂಥವರು ಕೂಡ ಖಂಡಿತ ನಿಮಗೆ ಈ ಜೂನ್ ಒಳಗಡೆ ಆ ಒಂದು ವ್ಯವಸ್ಥೆಯು ಕೂಡ ನಿಮಗೆ ಒದಗಿ ಬರ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಈ ಸಾಫ್ಟ್ವೇರ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥವರು ಅಥವಾ ಈ ಚಲನಚಿತ್ರದಲ್ಲಿರ್ತಕ್ಕಂಥವರು ಎಷ್ಟೋ ದಿನಗಳಿಂದ ಈ ಒಂದು ಫಿಲಮ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು, ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು, ಫಿಲಮಲ್ಲಿ ಮಾಡಬೇಕು, ಸೀರಿಯಲಲ್ಲಿ ಮಾಡಬೇಕು, ಹೀಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾರ್ಥನೆಯೂ ಕೂಡ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಖಂಡಿತ ಈ 2026 ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರನ ಆ ನಕ್ಷತ್ರದ ರೋಹಿಣಿ ನಕ್ಷತ್ರಕಾರಕರಾಗಿರ್ತಕ್ಕಂಥವರು ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಜನಮನ್ನಣೆ ಗಳಿಸ್ಕೊಳ್ತಕ್ಕಂಥವ್ರು ಆಗ್ತಾರೆ. ಇನ್ನು ಕೋರ್ಟ್ ಕಚೇರಿ ವಿಚಾರಾದಿಗಳಿಗೆ ಬಂದಾಗ ಖಂಡಿತ ಈ 2026 ಜೂನ್ ಒಳಗಡೆ ಯಾವುದೋ ಆ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯುತವಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂಥ ವೈಮನಸಾದಿಗಳು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂಥ ವೈಮನಸಾದಿಗಳು, ಹೀಗೆ ಕೆಲವೊಂದಷ್ಟು ಕೋರ್ಟು ವ್ಯಾಜ್ಯಾದಿಗಳಲ್ಲಿ ಆ ಏನು ಇಷ್ಟು ದಿನಗಳ ಕಾಲ ನೀವು ಅದರಲ್ಲಿ ಮಗ್ನರಾಗಿ ಅದರಲ್ಲಿ ತಲ್ಲೀನರಾಗಿ ತುಂಬ ದುಃಖವನ್ನು ಅನುಭವಿಸ್ತಾ ಇದ್ರಿ, ಆ ಎಲ್ಲ ವೃಷಭ ರಾಶಿಯವರೆಗೂ ಕೂಡ ಈ 2026ನೇ ವರ್ಷ ಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ. ಫಾರಿನ್ಗೆ ಹೋಗಬೇಕು ಅಂದ್ಕೊಂಡಿದ್ದಂಥವರು ಖಂಡಿತ ನೀವು ಈ ವರ್ಷ ಒಂದು ಸಣ್ಣ ಪ್ರಯತ್ನದ ಮುಖಾಂತರವಾಗಿ ನಿಮ್ಮ ಸಕ್ಸಸ್ಸನ್ನು ಕಾಣ್ತಕ್ಕಂಥ ಎಲ್ಲ ಸುಯೋಗ ಇರತಕ್ಕಂಥದ್ದಾಗುತ್ತೆ. ಹಾಗಾದರೆ ಏನು ಮಾಡಿದ್ರೆ ನಿಮಗೆ ಈ ಒಂದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾದಂಥ ಫಲವನ್ನು ಕಾಣಬಹುದು ಅಂದರೆ, ಮುಖ್ಯವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಕನಿಷ್ಠ ತಿರುಪತಿಗೆ ಈ ವರ್ಷದಲ್ಲಿ 6 ಸಲ ಬರ್ತೀನಿ ಅಂಥೇಳಿ ನೀವು ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬಿಡಿ. ಎಲ್ಲ ವೃಷಭ ರಾಶಿಯವರು ಕೂಡ ನಾನು ಕನಿಷ್ಠ ಪರಮಾತ್ಮ ಈ ವರ್ಷದಲ್ಲಿ ನಾನು ಕನಿಷ್ಠ ನಿನ್ನ ಸನ್ನಿಧಾನಕ್ಕೆ ನಾನು 6 ಬಾರಿ ಬರ್ತೀನಿ ಅಂಥೇಳಿ, ಅದರಲ್ಲೂ 3 ಬಾರಿ ಬೆಟ್ಟ ಹತ್ಕೊಂಡು ಬರ್ತೀನಿ, ಸಾಧ್ಯವಾದರೆ 6 ಬಾರಿನೂ ಬೆಟ್ಟ ಹತ್ಕೊಂಡು ಬರ್ತೀನಿ ಅಂಥೇಳಿ ತಿರುಪತಿ ವೆಂಕಟರಮಣನನ್ನು ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದಾಗಿ, ಇನ್ನು ಶುಕ್ರವಾರದ ದಿವಸ ಇಲ್ಲೇ ನಿಮ್ಮ ಪ್ರಾಂತ್ಯವಾರದಲ್ಲಿರ್ತಕ್ಕಂಥ ಆ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನೀವು ಈ ವರ್ಷ ಎಷ್ಟು ನಾರಾಯಣನ ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ವಿವಾಹಕ್ಕೆ
ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರ್ತೀರೋ, ವಿವಾಹಕ್ಕೆ ಏನೆಲ್ಲ ಅಡಚಣೆಗಳಾಗ್ತಾ ಇರ್ತೋ ಅಂಥವರೆಲ್ಲರೂ ಕೂಡ ಈ ಒಂದು ಮಾರ್ಚ್ ನಂತರದಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಸಮುದ್ರ ಸ್ನಾನಕ್ಕೆ ಹೋಗಿ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಸಂಗಮ ಸ್ನಾನಾದಿಗಳನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಯಾವ ಸಂಚಿತ ಕರ್ಮ ಅಂತಕ್ಕಂಥದ್ದು ನಿಮ್ಮನ್ನು ಹಿಡಿದಿಟ್ಕೊಂಡಿದೆಯೋ ಅದು ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದ ನಂತರದಲ್ಲಿ ಸರ್ಕಾರ ಉದ್ಯೋಗವನ್ನು ಬೇಕು ಅಂತೇಳಿ ಅಪೇಕ್ಷೆ ಪಟ್ಕೊಂಡಿದ್ದಂಥವರು ಕೂಡ ಈ ಒಂದು ವೃಷಭ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಖಂಡಿತ ಸಿಗ್ತಕ್ಕಂಥದ್ದಾಗುತ್ತೆ. ಲಕ್ಷ್ಮೀ ವೆಂಕಟರಮಣನ ದರ್ಶನ, ಹೀಗೆ ದೇವತಾ ದರ್ಶನಗಳನ್ನು ಸನ್ಮಾರ್ಗದಲ್ಲಿ ನಿಮ್ಮ ಬದುಕನ್ನು ಸಂತೋಷವಾಗಿ ಸುಖದಾಯಕವಾಗಿ ನೀವು ಇಟ್ಕೊಂಡಾಗ ಪ್ರಶಾಂತತೆ ಮತ್ತು ಸಂಯತೆ ಅಂತಕ್ಕಂಥದ್ದು ಸಂಯಮದಿಂದ ನೀವು ಅದನ್ನು ನಡೆಸ್ಕೊಂಡಿದ್ದೆ ಆದರೆ ಕುಟುಂಬದವರೊಟ್ಟಿಗೆ ಒಟ್ಟಾರೆಯಾಗಿ ಕುಟುಂಬದವರೊಟ್ಟಿಗೆ ಅಕ್ಕ ತಂಗಿಯರೊಟ್ಟಿಗೆ ಎಲ್ಲರೊಟ್ಟಿಗೂ ಕೂಡ ಬಾಂಧವ್ಯ ವೃದ್ಧಿ ಆಗೋದರ ಮುಖಾಂತರ ನಿಮ್ಮ ಬದುಕು 2026 ವರ್ಷದ ಬದುಕು ಅತ್ಯಂತ ಸುಮಂಗಳಕರವಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು.